ಸಂಪಿಗೆ ಬೀಳೋದು ವಾಟರ್ ಕಂಟ್ರೋಲರು. ಇದು ಬೋರಿಂದ ಸಂಪ್ ಲೆವೆಲ್ ತೋರಿಸ್ತಾ ಇದೆ. ಈಗ ವಾಟರ್ ಲೆವೆಲ್ಲು, ಹಾಫ್ ಲೆವೆಲ್ಲು, 3/4 ಫುಲ್ ಲೆವೆಲ್ಲು. ಫುಲ್ ಟ್ಯಾಂಕ್ ತುಂಬಾದ್ಮೇಲೆ ಅದೇ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಪುನಃ ಒಂದೋಗಿ ಎರಡೋಗಿ ಮೂರನೇದು ಯಾವ ಖಾಲಿ ಆಗುತ್ತೋ ಆಟೋಮೆಟಿಕಾಗಿ ಪಂಪ್ ಆನ್ ಆಗುತ್ತೆ. ನೀರು ಹೋಗೋದು ಗೊತ್ತಾಗುತ್ತೆ. ಟ್ಯಾಂಕ್ ಫಿಲ್ ಆದಮೇಲೆ ಅದೇ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಇನ್ ಕೇಸ್ ಏನೋ ಲೋ ವೋಲ್ಟೇಜ್ ಇತ್ತು ಅಂದರೆ ಕೆಳಗಡೆ ರೆಡ್ ಇಂಡಿಕೇಶನ್ ಬರುತ್ತೆ, ಪಂಪು ಆನ್ ಆಗಲ್ಲ. ಹೈ ವೋಲ್ಟೇಜ್ ಇದ್ರೆ ಮೇಲೆ ರೆಡ್ ಇಂಡಿಕೇಶನ್ ಬರುತ್ತೆ, ಪಂಪು ಆನ್ ಆಗಲ್ಲ. ಗ್ರೀನ್ ಇದ್ರೆ ಮಾತ್ರ ಪಂಪ್ ಆನ್ ಆಗುತ್ತೆ. ಅಂದರೆ ಇಲ್ಲಿ ವೋಲ್ಟೇಜು 200 ಮೇಲೆ ಇರಬೇಕು. 200 ಹೋಗಿತ್ತು ಅಂತ ಹೇಳಿದ್ರೆ ಪಂಪ್ ಆನ್ ಆಗಲ್ಲ. ಪಂಪ್ 200 ಕಮ್ಮಿ ಇತ್ತು ಅಂದ್ರೆ ಆನ್ ಆಗಲ್ಲ. ಪಂಪ್ ಆನ್ ಆಗಲ್ಲ. ಓಕೆ, ಪಂಪು ಆನ್ ಆಗಲ್ಲ, ವಾಟರ್ ಲೆವೆಲ್ ಕಂಟ್ರೋಲ್ ಆನ್ ಆಗಲ್ಲ. ಓಕೆ, ಸೊ ತುಂಬಿದ ಮೇಲೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಓಕೆನಾ. ಪಕ್ಕದಲ್ಲಿ ಸೈಡಲ್ಲಿ ಸ್ವಿಚ್ ಇರುತ್ತೆ. ಈ ಸ್ವಿಚ್ ಏನಂದ್ರೆ ಆಫ್ ಮಾಡಬೇಕು ಅಂದ್ಕೊಳ್ಳಿ ನೀವು. ಸೊ ಇದು ಮಧ್ಯಕ್ಕಿಟ್ರೆ ಆಫ್. ಇವಾಗ ಈಗ ಆಫ್ ಆಯ್ತು, ಪಂಪ್ ಆಫ್ ಆಯ್ತು. ಓಕೆನಾ. ಓಕೆ, ಸೊ ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಬೇಕಂದ್ರೆ ಕೆಳಗಡೆ ಮಾಡಿದ್ರೆ ಬೈಪಾಸ್ ಆನ್ ಆಗುತ್ತೆ. ಕೆಳಗಡೆ ಬೈಪಾಸ್ ಆಗುತ್ತೆ. ಬೈಪಾಸ್ ಇಟ್ಬಿಟ್ಟು ಬೇಕಂದ್ರೆ ಡೈರೆಕ್ಟ್ ಆಗಿ ಆನ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಇಲ್ಲ ಆನ್ ಮಾಡಿದ್ರೆ ಇಲ್ಲೇ ಆಫ್ ಮಾಡ್ಕೋಬೇಕು. ನೋಡಿ, ಆನ್ ಮಾಡಿದ್ರೆ ಈಗ ಆನ್ ಆಯ್ತು. ಇಲ್ಲ ಆಫ್ ಮಾಡಿದ್ರೆ ಆಫ್ ಆಯ್ತು, ಆಫ್ ಆಗುತ್ತೆ. ಅಲ್ಲೇ ಆನ್ ಮಾಡಬೇಕು, ಅಲ್ಲೇ ಆಫ್ ಮಾಡಬೇಕು. ಇಲ್ಲ ಆನ್ ಮಾಡಿದ್ರೆ ಇಲ್ಲೇ ಆಫ್ ಮಾಡ್ಕೋಬೇಕು. ಆಯ್ತು. ಪುನಃ ಆಫ್ ಮಾಡಾದ್ಮೇಲೆ ನೋಡಿ ಆಫ್ ಆಯ್ತು. ಇಲ್ಲಿ ಇನ್ನ ಬೈಪಾಸ್ ಇರೋದನ್ನ ಪುನಃ ಆಟೋಗಿಟ್ರೆ ಆಟೋ ತೋರಿಸುತ್ತೆ. ಏನಕ್ಕೆ ಯಾವಾಗಾದ್ರೂ ಡೈರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಮಾತ್ರ ಅದು ಆಪ್ಷನ್ ಅಷ್ಟೇ ಅಲ್ವಾ? ಹೌದೌದು. ಈಗ ಸಂಪುದು ಅಷ್ಟೇನೆ. ನೋಡಿ, ಓವರ್ ಟ್ಯಾಂಕ್ ಲೆವೆಲ್ ಕ್ವಾರ್ಟರ್, ಹಾಫ್, 3/4 ಫುಲ್ಲು. ಫುಲ್ ಟ್ಯಾಂಕ್ ಇಂದ ಯಾವಾಗ ಹಾಫ್ ಟ್ಯಾಂಕ್ ಇಳಿಯುತ್ತೋ ಅಂದ್ರೆ ಒಂದು ಹೋಗಿ ಎರಡೋಗಿ ಮೂರನೇದು ಖಾಲಿ ಆಗುತ್ತೋ ಅಂದ್ರೆ ಒಂದು 30% ಖಾಲಿ ಆಯ್ತು ಅಂದ್ರೆ ಪಂಪು ಓವರ್ ಟ್ಯಾಂಕ್ ಆನ್ ಆಗ್ಬಿಡುತ್ತೆ. ಆನ್ ಆಯ್ತು ಅಂದ್ರೆ ಇಲ್ಲಿ ನೀರು ಹೋಗೋದು ಗೊತ್ತಾಗುತ್ತೆ. ಟ್ಯಾಂಕ್ ಫಿಲ್ ಆದ್ಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ನೋಡಿ, ಇವಾಗ ಮುಕ್ಕಾಲ್ ಟ್ಯಾಂಕ್ ಇದೆ. ಇವಾಗ ನಿಮ್ಗೆ ಫುಲ್ ಆದ್ಮೇಲೆ ಅದೇ ಆಟೋಮೆಟಿಕ್ 25%, 75, 50, 100 ಇದೆ. ಪುನಃ ಸಂಪಲ್ಲಿ ನೀರಿಲ್ಲ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಈ ಲೈಟ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸಂಪಲ್ಲಿ ಯಾವಾಗ್ಲೂ 2 ಲೆವೆಲ್ ಇರಲೇಬೇಕು ನಿಮ್ಗೆ. ಓಕೆನಾ. ಸೊ ಇದು ಅಷ್ಟೇ. ವೋಲ್ಟೇಜ್ ಏನೋ ಲೋ ಇದ್ರೆ ರೆಡ್ ಇಂಡಿಕೇಶನ್ ಕೆಳಗಡೆ ಬರುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಹೈ ವೋಲ್ಟ್ ಇದ್ರೆ ಮೇಲ್ಗಡೆ ರೆಡ್ ಇಂಡಿಕೇಶನ್ ಬರುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಕರೆಕ್ಟ್ ಗ್ರೀನ್ ಇದ್ರೆ ಮಾತ್ರ ಪಂಪ್ ಆನ್ ಆಗುತ್ತೆ. ಓಕೆನಾ. ಇದು ಸಂಪದು ಸ್ವಿಚ್, ಬೈಪಾಸ್ ಸ್ವಿಚ್. ಇದು ಈ ಸ್ವಿಚ್ ಆಫ್ ಅಲ್ಲೇ ಇರ್ಬೇಕು ಯಾವಾಗ್ಲೂ. ಅಕಸ್ಮಾತ್ ಇದು ಕೆಲಸ ಮಾಡ್ಲಿಲ್ಲ ಅನ್ಕೊಳ್ಳಿ, ಆವಾಗ ಇದನ್ನ ನೀವು ಆಫ್ ಮಾಡ್ಬಿಟ್ಟು, ಓಕೆನಾ, ಈ ಟೇಪ್ ಸ್ವಿಚ್ ಆನ್ ಮಾಡಿದ್ರೆ ಪಂಪ್ ಆನ್ ಆಗುತ್ತೆ. ಸೊ ಇಲ್ಲ ಆನ್ ಮಾಡಿದ್ರೆ ನೀವು ಇಲ್ಲೇ ಆಫ್ ಮಾಡ್ಬೇಕು. ಅದೇ ಇಲ್ಲ ಆನ್ ಮಾಡಿದ್ರೆ ಇಲ್ಲೇ ಆಫ್ ಮಾಡ್ಬೇಕು. ಇದು ಅಷ್ಟೇ. ಓಕೆನಾ. ಅದಾಯ್ತು. ಪುನಃ ಆಟೋ ಇಟ್ಬಿಡಿ. ಈಗ ಬೋರ್ವೆಲ್ ನೀರು ಇದರಲ್ಲಿ ಶಿಲ್ಟ್ ಬರ್ತಾ ಇದೆ, ಅದಕ್ಕೆ ಒಂದು ಫಿಲ್ಟರ್ ಹಾಕಿದ್ದೀನಿ. ಫಿಲ್ಟರ್ ಹಾಕಿ ಫಸ್ಟು ಸಂಪಿಗೆ ಬಿಟ್ಟಿದ್ದೀನಿ. ಆಮೇಲೆ ಸಂಪಿಂದ ಮೇಲಕ್ಕೆ ಹೋಗುತ್ತೆ. ಅಕಸ್ಮಾತ್ ಏನಾದರೂ ನಮಗೆ ನಾಳೆ ಸಂಪಲ್ಲಿ ಏನಾದರೂ ಕ್ಲೀನ್ ಮಾಡಬೇಕು ಇಶ್ಯೂ ಏನಾಯಿತು ಅಂದರೆ ನೋಡಿ, ಈ ವಾಲ್ನ ಆಫ್ ಮಾಡಿ ಈ ವಾಲ್ ಆನ್ ಮಾಡಿದ್ರೆ ಡೈರೆಕ್ಟಾಗಿ ಮೇಲೇನೂ ಹೋಗುತ್ತೆ. ಬಟ್ ಇದು ಒಂದು ಎಮರ್ಜೆನ್ಸಿಗೆ ವಾಲ್. ಇದು ಯಾವಾಗಲೂ ಆಫಲ್ಲೇ ಇರಬೇಕು, ಇದು ಯಾವಾಗಲೂ ಆನಲ್ಲೇ ಇರಬೇಕು. ಇದು ಯಾವಾಗಲೂ ಆಫಲ್ಲೇ ಇರಬೇಕು, ಅದು ಯಾವಾಗಲೂ ಆನಲ್ಲೇ ಇರಬೇಕು. ಇದು ಸಂಪಿಗೆ ಬೀಳುತ್ತೆ, ಇದು ಡೈರೆಕ್ಟ್ ಮೇಲಕ್ಕೆ ಹೋಗುತ್ತೆ. ಇದನ್ನು ಆಫ್ ಮಾಡಿ ಇದನ್ನು ಆನ್ ಮಾಡಿದ್ರೆ ಮೇಲಕ್ಕೆ ಹೋಗುತ್ತೆ. ಅದು ಬಂದು ಎಮರ್ಜೆನ್ಸಿಗೆ ಇಟ್ಟಿದ್ದೀವಿ ಅದು ವಾಲ್.